ನೋಡಿ ಸರ್, ಇದು 1 ಎಕರೆ 16 ಕುಂಟೆ ಬಂದಿರುವಂಥ ಜಾಗ. ಊರಿಗೆ ಅಟ್ಯಾಚು. ಊರು ಅಂದರೆ ಒಂದು 100-200 ಮೀಟ್ರ್ ಆಗುತ್ತೆ ಊರಿಗೂ ಜಾಗಕ್ಕೂ. ಇದೇ ಜಾಗ ನೋಡಿ, ಮಣ್ಣು ಅಂತ ಎಲ್ಲ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. 1 ಎಕರೆ 16 ಕುಂಟೆ. ಒಂದು ಬೋರ್ಗಲ್ ಐತೆ. ಅವರೇ ಮೋಟ್ರ್ ಎತ್ಕೊಂಡ್ರೆ 7 ಇಂಚು ಮೋಟ್ರ್ ಅಂತ. ಇದು ನೀರು 3 ಇಂಚ್ ನೀರು ಪಕ್ಕ ಇದೆ ಅಂತ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ರೆಡ್ ಮಣ್ಣು. ಇವರೇನೂ ಬೆಳೀತಿರಲಿಲ್ಲ. ಮೊದಲು ತರಕಾರಿ ಬೆಳೀತಿದ್ರಂತ, ಇವಾಗ ಏನೂ ಬೆಳೀತಾ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಇದು ಬೆಂಗಳೂರಿಂದ 80 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಎಲ್ಲ ಸುತ್ತ ಎಲ್ಲ ಬೆಂಗಳೂರು ತೋಟಗಳೇ ನೋಡಿ. ಊರು ಮನೆಗಳೆಲ್ಲ ಹೆಂಗೆ ಕಾಣ್ತೈತೆ. ತೋಟ ಮಾಡ್ಕೊ ಆರಾಮ ಅಚ್ಚುಕಟ್ಟ ಒಂದು ಮನೆ ಮಾಡ್ಕೊ ಆರಾಮಾಗಿರ್ಬೋದು. 1 ಎಕರೆ 16 ಕುಂಟೆ. ಲೀಗಲ್ ಡಾಕ್ಯುಮೆಂಟು. ಜನರಲ್ಲು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಅಣ್ಣ, ನಿಮ್ಮ ಹೈವೇಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಈಗ? 2 ಕಿಲೋಮೀಟ್ರ್ ಹೈವೇಂದ. ಮಳವಳ್ಳಿ ಕನಕಪುರ ಹೈವೇ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರು. ಈ ಚಾನಲ್ ರಸ್ತೆ ಇದು ಒಂದು 100 ಮೀಟ್ರ್ ಆಗುತ್ತಾ ತಾರ್ ರೋಡಿಂದ. ರಸ್ತೆ ಒಂದು 25 ಅಡಿ 30 ಅಡಿ ರಸ್ತೆ ಬರ್ತದೆ ನೋಡಿ. ಇದು ತಾರ್ ರೋಡಿಂದ ಒಂದು 100 ಮೀಟ್ರು. ಇವರು ಕುಂಟೆ 1,80,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಾ. ಬೆಂಗಳೂರಿಂದ 80 ಕಿಲೋಮೀಟ್ರು. ಮಳವಳ್ಳಿ ಕನಕಪುರ ಹೈವೇ ರೋಡಿಂದ ಒಳಗಡೆ 7 ಕಿಲೋಮೀಟ್ರ್ ಆಗುತ್ತಾ. ಒಂದು ಬೋರ್ಗಲ್ಲಂತೂ 3 ಇಂಚ್ ನೀರು ಐತೆ. ಅವರು ಈ ಮೋಟ್ರ್ ಎತ್ಗೆ ಬೇರೆ ಕಡೆ ಜಂಪ್ ಮಾಡ್ಕೊಂಡಿದ್ದಾರೆ. ಬೇರೆ ಇನ್ನೊಂದು ಲ್ಯಾಂಡ್ ಇತ್ತಂತ. ಮೋಟ್ರ್ ಬಿಟ್ಕೋಬೇಕು. ಸರ್ವಿಸ್ ಎಲ್ಲ ರೆಡಿ ಇದೆ. 1 ಎಕರೆ 18 ಕುಂಟೆ. ಜಾಗ ಮಾತ್ರ ಸೂಪರ್ ಆಗೈತೆ. ಎಲ್ಲ ರೆಡ್ ಸಾಯಿಲು ನೋಡಿ. ಎಲ್ಲ ಸುತ್ತ ಮನೆಗಳೆಲ್ಲ ಬೆಂಗಳೂರು ತೋಟಗಳು, ಮನೆಗಳು. ಈ ರಸ್ತೆಗೆ ಬಂದಿರುವಂಥ ಜಾಗ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೈತೆ. ಮಳವಳ್ಳಿ ರಿಜಿಸ್ಟ್ರೇಷನ್ನು, ಮಳವಳ್ಳಿ ಪೇಪರು.